ನೆಲಮಂಗ್ಲ ಟೋಲ್ ಗೇಟ್ ಬಂತು. ನೆಲಮಂಗ್ಲ ನೈಸ್ ನಮ್ದು ರೇಟ್ ಮಾಡ್ಬಿಡಪ್ಪ ಹಂಗೆ. ಯಾವ್ದಪ್ಪ ಇದು? ಸಿಡ್ರಿಕ್. ವೆರಿ ಗುಡ್ ಬಾಯ್. ಒಂದು 500 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಿದೆ. ಬಟ್ ಪರವಾಗಿಲ್ಲ. ಜಪಾನಲ್ಲಿ ಎಲ್ಲ ಕಡೆ ನಾವು ಈ ಕಾರ್ಡಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ಕ್ಯಾಶ್ ಓನ್ಲಿನೂ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕ್ಯಾಶ್ನ ಲೋಡ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇನ್ನು ಬೈಕ್ ನೋಡೋಕೆ ಹೋಗ್ತಾ ಇದ್ದಂಗೆ ಪ್ರಿಪರೇಷನ್ನು, ಜೋಶು, ಅಬ್ಬಬ್ಬಬ್ಬಬ್ಬ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಗ್ರೀನ್ ನಿಂಜಾ ZX4Rಗೆ ರೆಡ್ ಆಲ್ಪೈನ್ ಸ್ಟಾರ್ಸ್ ಜಾಕೆಟ್ನ ಹಾಕೋತಾ ಇದ್ದೀನಿ. ಲೈಟ್ ವೆಯ್ಟ್ ಇದೆ ಇದು. ಗುರು, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಥರ ಇದು ಒಂದು ಎಕ್ಸ್ಪ್ರೆಸ್ ವೇಗೆ ಬಂದ್ಬಿಟ್ಟಿದ್ದೀನಿ. 32 ಕಿಲೋಮೀಟರ್ ಸೀದಾ ಹೋಗ್ತಾ ಇರೋದಂತೆ. ಮಿಡ್ಲಿಗೆ ಹೋಗಬೇಕು. ಟೈಮಿಂಗ್ ನೋಡ್ಕೊಂಡು ಮಿಡ್ಲಿಗೆ ಹಾಕೊಂಡ್ಬಿಡ್ತೀನಿ ಗಾಡಿನ. 1 2 3 4 5. ಓಕೆ, ಇದೆ ಬೆಟರು. ತಮಗಾವ ರಿವರು. ಕನ್ವೀನಿಯನ್ಸ್ ಸ್ಟೋರ್ನ ತೆಗ್ದಾಕನ 66 ಕಿಲೋಮೀಟರ್ಸ್. 12 ಮುಕ್ಕಾಲ್ಗೆ ಹೊಟ್ಟೋಗಿರ್ತೀನಿ. ಆ ಕೋನಲ್ಲಿ ಮಜಾ ಮಾಡೋಣ ನಡಿಯಪ್ಪ. ಟಾಪ್ ಗೇರ್ಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ಇನ್ಲೈನ್ 4 ಮಜಾ ಕೇಳೋಣ ಅಂತ. ಎಕ್ಸ್ಪ್ರೆಸ್ ವೇಯಲ್ಲಿ ರೈಟಲ್ಲೂ ಹೋಗ್ಬೋದು. ಇಲ್ಲಿ ಸ್ಪೀಡ್ ಲಿಮಿಟ್ ಎಷ್ಟು ಅಂತ ಇನ್ನೊಂದ್ಸರಿ ತಿಳ್ಕೊಬೇಕು. ನನಗೂ ಪಕ್ಕಾ ಗೊತ್ತಿಲ್ಲ ಸ್ಪೀಡ್ ಲಿಮಿಟು. ಯಾಹೂ 60 ಇದೆಯಲ್ಲಪ್ಪ ಇಲ್ಲಿ ಸ್ಪೀಡ್ ಲಿಮಿಟು. ನೆಲಮಂಗ್ಲ ಟೋಲ್ ಗೇಟ್ ಬಂತು. ನೆಲಮಂಗ್ಲ ಇಲ್ಲಿ ನಿಧಾನಕ್ಕೆ ಹೋದರೆ ಗೇಟ್ ಅವೇ ಓಪನ್ ಆಗ್ತವೆ, ಏನು ತೊಂದರೆ ಇಲ್ಲ ಅಷ್ಟೇ. ಈಗ ರಿಯಲ್ ರೈಡ್ ಎಕ್ಸ್ಪೀರಿಯನ್ಸು ಶುರು. ಗಾಡಿಗಳು ಜಾಸ್ತಿ ಇದೆ. ರೆಸ್ಪಾನ್ಸ್ ಮಾತ್ರ ಸಕ್ಕತ್ತಾಗಿದೆ. ಸಿಕ್ಕಾಪಟ್ಟೆ ಗಾಳಿ ಹೊಡಿತಾಯ್ತಲ್ಲಪ್ಪ. ಹೋಗೋಣ ರೈಟ್ಗೆ. ರೆಡಿ, 1 2 3 ಗೋ. ಓ 120 ಈಸಿ. $145 $150 ಈಸಿ ಹೊಡಿತಾ ಇದೆ. ಶಿಜುವಕ. ನೆಕ್ಸ್ಟ್ ಸ್ಟಾಪು ಶಿವಮೊಗ್ಗ ಅಂದರೆ ಶಿಜುವಕ. ಡೂಡ್ಸ್, ಗ್ಯಾಪ್ ಬಿಟ್ಕೊಂಡೆ ಹೊಡಿತಾ ಇದ್ದೀನಿ. ಆರಾಮಾಗಿ 120 ಹೊಡಿತಾವ್ ನೋಡಿ ಅವನು. ನಾವೇನು ಗೆಣ್ಸ್ಕಿತ್ತಕ್ಕ ತಗೊಂಡಿರೋದು ಇನ್ಲೈನ್ 4 ಇವತ್ತು. ಮೊದಲನೇ ಇನ್ಲೈನ್ 4 ಎಕ್ಸ್ಪೀರಿಯನ್ಸ್ ಈ ರೇಂಜ್ ಇದೆಯಲ್ಲಮ್ಮ. ರೈಟ್ ಲೈನಲ್ಲಿ ಯಾರು ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಭಯನ ಮರಿ. 20 ಕಿಲೋಮೀಟರ್ಸ್ ಹೋಯ್ತಾ ಇರೋದೆ. ಇದೆಲ್ಲ ಈಸಿ ಪೀಸಿ ನಮಗೆ. ಗುರು, ರೋಡ್ಗಳು ಈ ಥರ ಇದ್ರೆ 500 600 ಚೆನ್ನಾಗಿ ಚೆಚ್ಚಾಡಿ ಬಿಸಾಡ್ಬಿಡ್ಬೋದು. ಗುರು, ಕ್ವಿಕ್ ಶಿಫ್ಟ್ ಏನು ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಅಂದರೆ, ವಾವ್, ಬೆಂಕಿ ಗುರುವೆ ಇದು. ಟಾಪ್ ಆ್ಯಂಡಲ್ಲಿ ಸಾಕಾದಾಗ ವರ್ಕ್ ಆಗ್ತವೆ ಕ್ವಿಕ್ ಶಿಫ್ಟ್ಗಳು. ಏನು ಅಂದ್ಕೊಂಡಿದ್ದೆ, ಮಜಾನೇ ಬೇರೆ. ಒಂದು 6R ಇಳಿಸ್ಬಿಡ್ಬೇಕು. ಫನ್ ಈಗ ಶುರು ಆಗ್ತಾ ಇದೆ. ಗೇರು ಸಖತ್ ಒಳ್ಳೆ ಬಟರು. ಇಲ್ಲೆಲ್ಲ ಜಾಸ್ತಿ ಕೈ ಬಿಟ್ಟು ಆಡ್ಸಲ್ಲ. ಸ್ವಲ್ಪ ಅಭ್ಯಾಸ ಆಗೋ ತನಕ ಕ್ಲೀನಾಗಿ ಹೋಗುವ. 4th ಗೇರಲ್ಲ 140 ಈಸಿಯಾಗಿ ಹೋಯ್ತೈತೆ.
400cc ಇದು ಬೇರೆ. ಏಯ್ಯ ಬಿಗ್ ಶಿಫ್ಟರ್ನ ಮಜಾ ಈಗ ಶುರು. ನಿಮಗೆ ಗಾಡಿ ಸೌಂಡ್ ಅಷ್ಟು ಕೇಳದೆ ಇರ್ಬೋದು, ನನಗೆ ಮಾತ್ರ ಬ್ಯೂಟಿಫುಲ್ಲಾಗಿ ಕೇಳಿಸ್ತಾ ಇದೆ. ಇಂಜಿನ್ ಸೌಂಡು ಎಕ್ಸಾಸ್ಟ್ಗಿಂತ. ಟನಲ್ಲು 130 ಈಸಿ ಪೀಸಿ. ರೈಟಲ್ಲಿ ಹೋಗೋರೆಲ್ಲ ಅದೇ ಸ್ಪೀಡ್ ಮೇಂಟೈನ್ ಮಾಡ್ತಾವ್ರೆ, ನಾನು ಹಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಸಖತ್ತಲ್ಲ ಗುರು ಇವರು, ಡಿಸಿಪ್ಲಿನ್ಡಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಂಡ್ ಬ್ಲಾಸ್ಟ್. ಸ್ವಲ್ಪ ಆರಾಮಾಗಿ ಹೋಗೋಣ. ವೆರಿ ಗುಡ್ ಬಾಯ್. ಫ್ಲಾಶ್ ಬ್ಯಾಕ್. ಸ್ವಲ್ಪ ಆರಾಮಾಗಿ ಹೋಗೋಣ. ಒದವರ ದೇಗುಚ್ಚಿ 800. ಓಕೆ, ಒದವರ ಗೋಯಿಂಗ್. ವಾವ್, ಸೆಕ್ಸಿ. ಏಯ್ ಮೇಲಿರೋ ಮಲಗ್ತಾ ಇದೆಯಾ ಗಾಳಿಗೆ? ಟೋಲ್ ಗೇಟ್ ದಾಟ್ಕೊಂಡು ಆ ಕಡೆಗೆ ಹೋಗ್ಬಿಡು ಅಷ್ಟೇ. ETC 2 ಕಡೆ ಇದೆ. ಇಲ್ಲೆಲ್ಲ ಕ್ಲೀನಾಗಿ ETCಗಳು ಪಾಸ್ ಆಗೋದ್ರಿಂದ ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಮಾ. ಹೋದವಾರ ಈ ಕಡೆ ಬಂದೆ. ಹೋದವಾರ ಗುರು ಮೌಂಟೇನ್ ಪಾಸಸ್ ನೋಡು ಗುರು. ಈಗ ಒಂಥರ ಶಿವಮೊಗ್ಗ ಇದ್ದಂಗೆ. ಶಿವಮೊಗ್ಗ ಮುಗಿಸ್ಕೊಂಡು ಮುಂದೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀನಿ. ಬೈಕರ್ಸ್ ಗ್ರೂಪ್ ಒಂದು ಹಿಂದೆ ಬರ್ತಾ ಇದೆ. ಅವ್ರು ಯಾರು ಎಲ್ಲಿಯವರು ಅಂತ ನನಗೂ ಗೊತ್ತಿಲ್ಲ. ಇದು ಬೇರೆ 30 ಕಿಲೋಮೀಟರ್ ಸುಮ್ಮನೆ ಹೋಗ್ತಾ ಇರೋ ಅಂತ ಹೇಳ್ತಾ ಇದೆ. ಹೋಗಿ ಬಾಯ್ಸ್ ಹೋಗಿ. ಕವಾಸಕಿ ಟೂರರ್ಸ್. ಓಕೆ, 3 ಗಾಡಿ ಹೋಯ್ತಾ. ಈಗ ನಾನು ಅವರಿಂದೆ ಹೋಗೋಣ. ಜಪಾನಲ್ಲಿ ಜಾಪನೀಸ್ ಬೈಕರ್ ಜೊತೆ ಹೊಡಿತಾ ಇದ್ದೀನಿ. ಸೀನ್ಗಳು ನೋಡ್ರಪ್ಪ ಇಲ್ಲಿ, ಜಪಾನ್ ಸೀನ್ಗಳು ನೋಡಿ. ಜಾಪನೀಸ್ ಕವಾಸಕಿ ಬೈಕರ್ ಜೊತೆ ಕನ್ನಡದ ಹುಡುಗ. ಅವರೆಲ್ಲ ಒಳ್ಳೆ ಹಳೇ ಕವಾಸಕಿ ಓಡಿಸ್ತಾ ಇದ್ದಾರೆ. ನಾನು ಲೇಟೆಸ್ಟ್ 2026 ಮಾಡೆಲ್ ಗಾಡಿ ಓಡಿಸ್ತಾ ಇದ್ದೀನಿ. ಇಲ್ಲೇನಂದರೆ ಅಕ್ಕಪಕ್ಕ ಹೋಗಿ ಮಾತಾಡ್ಸಂಗಿಲ್ಲ. ಗಾಡಿಯಿಂದ ಗಾಡಿಗೆ ಗ್ಯಾಪ್ ಬಿಡಬೇಕು. ಸುಖಬಾದವ್ರು ಇವರು ಬರೆದಿದೆ ನಂಬರ್ ಪ್ಲೇಟ್ ಮೇಲೆ. ಇಲ್ಲಿ ಹೆಂಗೆ ಅಂದರೆ ಯಾವ ಸ್ಟೇಟು ಅಂತ ಬರೆದೇ ಬಿಟ್ಟಿರ್ತಾರೆ. 2-3 ಅಕ್ಷರದಲ್ಲಿ ಬರಿಬೋದು. ಅದಕ್ಕೋಸ್ಕರ ಇವಾಗ ಒಳ್ಳೆ ಸೈಕಲ್ ಹೋದಂಗೆ ಹೋಗ್ತಾ ಇದೆ. 80 ಹೋಗ್ತಾ ಇದೆ. ಸೌಂಡೇ ಇಲ್ಲ ಪಾಪ ಗಾಡಿ. 6th ಗೇರಲ್ಲಿ ಹೀರಾಡ್ಸೋಕನೂ ಇಲ್ಲ, ನಾವು ಅವರ ಜೀಟಿಕಾನೂ ಇಲ್ಲ. ಓ ಯಾವುದಪ್ಪ ಇದು? ಸೆಡ್ರಿಕ್. ಸ್ಲೋ ಡೌನ್, ಟೋಲ್ ಗೇಟ್. ಓಕೆ, ನೈಸ್. ನಮ್ಮದು ರೇಟ್ ಮಾಡ್ಬಿಡಪ್ಪ ಹಂಗೆ. ಜಾಗ ಬಿಟ್ರಲ್ಲೇ ಹೊಡಿರೋ, ದೈಗೆ ಹೊಡಿತೀರಾ? ಹೊಡೀರಿ. ಆಯ್ತದ 70 ಐತೆ ಇಲ್ಲಿ ಅಷ್ಟೇ ಇವ್ರದ್ದು ಪವರು. ಫುಲ್ ಫಾರೆಸ್ಟ್ ಏರಿಯಾಗೆ ಬಂದಿದ್ದೀನಪ್ಪ. ಫಾರೆಸ್ಟ್ ಏರಿಯಾ. ಸ್ವಲ್ಪ ಕಡಲ ತೀರಕ್ಕೂ ಹೋಗೋಣ, ಏನಂತೀರಾ? ಎಲ್ಲ ಫೀಲ್ ಮಾಡ್ಕೊಂಡು ಓಡಿಸ್ಬೇಕು ಇಲ್ಲಿ. ಯಾವುದೋ ಒಳ್ಳೆ ಕೇರಳಕ್ಕೆ ಬಂದಂಗೆ ಆಗೋಯ್ತು ಸಡನ್ನಾಗಿ ಈಗ. ಹೋಗೋಣ. ಕನ್ವೀನಿಯನ್ಸ್ ಸ್ಟೋರ್ಗೆ ಹೋಗಿ ಸ್ವಲ್ಪ ನೀರಿಗೆ ಕುಡ್ಕೊಂಡು ಒಂದು ನಿಮಗೆ ರೀಲ್ ಅಪ್ಡೇಟ್ ಕೊಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಒಳಗಡೆ ಹೋಗುವ. ನೈಸ್. ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಬೈಕ್ನ ಪಾರ್ಕ್ ಮಾಡ್ತಾಯಿದ್ದೀನಿ. ಯಾಹೂ ಬೇಬಿ, ಏನು ಸ್ಮೂತ್ ಇದೆಯಾ ನೀನು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ವಾವ್,
ಓಕೆ ಆಫ್ ಮಾಡೋಣ. ದೊಡ್ಡ ಗ್ಲೌಸ್ ಇದೆ ನನ್ನ ಹತ್ರ, ಇದು ಒಂದಿರಲಿ, ಸ್ವಲ್ಪ ಬೆಚ್ಚಗಾಗುತ್ತೆ. ನೋಡಿ ಕನ್ವೀನಿಯನ್ಸ್ ಸ್ಟೋರಲ್ಲಿ ನೀರು ತೊಗೋಬೋದು. ಒಂದು ನೀರು ಬಾಟ್ಲು ತೊಗೊಳ್ಳೋಣ ಅಂತ ಇದ್ದೀನಿ. ಅಪ್ಪ ನೋಡ್ರಿ, ಬರೀ 550 ml 70 ರೂಪಾಯಿ. ಏನು ಮಾಡೋಕ್ಕಾಗಲ್ಲ. ಇವೆರಡು ಕೊಡಿಪ್ಪ. ಸೋ ಫಾರ್ ಸೋ ಗುಡ್. ಇವಾಗ ಒಂದು ಸ್ವಲ್ಪ ಮೈಕ್ ಚೆಕ್ ಮಾಡ್ತೀನಿ ಹೆಂಗೆ ಬಂದಿದೆ ಅಂತ. ಬನ್ರಪ್ಪ, ಸೆಟ್ಟಿಂಗ್ ಎಲ್ಲ ಆಗಿದೆ. ಬುಲೆಟ್ ಟ್ರೈನ್ಗಳು ಒಂದಾದ್ಮೇಲೆ ಒಂದು ಒಳ್ಳೆ ಲೋಕಲ್ ಟ್ರೈನ್ ಹೋದಂಗೆ ಒಳ್ಳೆ ಸೈಟಿಂಗು. ಬನ್ನಿ ಇವಾಗ ನಮ್ಮ ಬೇಬಿನ ಸ್ಟಾರ್ಟ್ ಮಾಡಿ ಕರ್ಕೊಂಡು ಹೋಗೋಣ. ಸೌಂಡ್ ಹೆಂಗಿದೆ ಕೇಳಿಸ್ಕೊಳ್ಳಿ. ಸ್ವಲ್ಪ ಮೈಲ್ಡ್ ಆಗಿದೆ, ಈಗ ರೆಸ್ಟ್ ಆಗಿದೆಯಲ್ಲ. ಮತ್ತೆ ಹಿಂಗೆ ಬರೋಣ. ಫಸ್ಟು ಸ್ಟೇಗೆ ಹೋಗಿ ಅಲ್ಲಿ ಬ್ಯಾಗ್ ಹಾಕ್ಕೊಳ್ಳೋಣ. ಒಂದು ಬರ್ಗರ್ ಪ್ಲೇಸಿಗೆ ಬಂದಿದ್ದೀನಿ. ಜಾಪನೀಸ್ ಫುಡ್ಡೇ ಹುಡುಕ್ತಿದೆ, ಬಟ್ ಏನೋ ಬರ್ಗರ್ ಸಿಕ್ತು, ತಿನ್ನೋಣ ಅನ್ನಿಸ್ತಾ ಇದೆ. ಕ್ವಾಂಟಿಟಿ ಜಾಸ್ತಿ ಸಿಕ್ಕರೆ ಸಾಕು. ಬರ್ಗರ್ ಬಂದಿದೆ. ಇಷ್ಟೇ, ಇಲ್ಲಿ ಕೈ ತೊಳೆಯೋದು ಅಂದರೆ ಡಿಸ್ಇನ್ಫೆಕ್ಷನ್ ಆಗೋದಕ್ಕೆ ಮೆಡಿಸಿನ್ ಇರುತ್ತೆ.